ಅಲ್ಲ 4 ಕೋಟಿ ಅಷ್ಟಲ್ಲ ಸರ್, ಇನ್ನ ಎಷ್ಟೇ ಕೊಟ್ರು ಬಡವ್ರಿಗಾಗಿ ಕಾರ್ಯಕ್ರಮ ಮಾಡಬೇಕು, ಬಡವ್ರಿಗೆ ಕರೆಕ್ಟಾಗಿ ತಲುಪ್ಸಂಗ್ ಇರಬೇಕು. ಕಟ್ ಆಫ್ ಮಾಡ್ತಾರೆ, ಮತ್ತೆ ಡೆವಲಪ್ಮೆಂಟ್ ಎಲ್ಲ ಆಯ್ತು, ಆ ದುಡ್ಡು ಎಲ್ಲೋಯ್ತು? ಮತ್ತೆ 4 ಲಕ್ಷ ಕೋಟಿ ದುಡ್ಡು ಎಲ್ಲೋಗುತ್ತೆ? ನಾವ್ ಹೇಳೋದೇನಂದ್ರೆ ಸರ್ಕಾರ ಮಕ್ಕಳಿಗೆ ಸರ್ಕಾರ ಇದು ಓದ್ತಾರಲ್ಲ ಸರ್ಕಾರಿ ಶಾಲೆಗಳಿಗೆ ಅಭಿವೃದ್ಧಿ ಮಾಡ್ಬೇಕಾಗಿತ್ತು. ಸುಮ್ನೆ ಇದೆ 2,000 ಬಸ್ ಫ್ರೀ ಅದು ಫ್ರೀ ಅಂದ್ಬಿಟ್ಟು ಸರ್ಕಾರ ಲಾಸ್ ಆಗುತ್ತೆ. ಗೃಹಲಕ್ಷ್ಮಿ ಮಾಡವ್ರೆ, ಆಮೇಲೆ ಫ್ರೀ ಬಸ್ ಬಿಟ್ಟವ್ರೆ. ಗಂಡಸ ಏನ್ ಪಾಪ ಮಾಡಿದ್ರು, ಅವ್ರಿಗೆ ಯಾಕೆ ಮಾಡಿಲ್ಲ? ಅವರೆಲ್ಲ ಓಟ್ ಹಾಕಲ್ವಾ? ಅವರೇ ರೋಡಲ್ಲಿ ಕಿರ್ಚ್ಬಿಟ್ಟು ಎಲ್ಲರೂ ಓಟ್ ಹಾಕೋದು. ಬಂತು 2,000 ಬಂತು, 1,200 ಬಂತು, ಅಕ್ಕಿ ದುಡ್ಡು ಬಂತು. ಪಾಪ ನೋಡಿ, ಆಟೋ ಓಡಿಸೋನೇನೋ ಬಂದ್ ಕುತ್ಕೊಂಡು ಕ್ಯಾರೆಟ್ ತುರಿತಾವನಿಲ್ಲ. ಇಲ್ಲಿಂದ ಇಲ್ಲಿಗೆ 5 ರೂಪಾಯಿ ಇಲ್ಲ, ಎಲ್ಲ ಹತ್ತುತ್ತಾರೆ BMTCಗೆ. ಏನಿದೆ ಅಕ್ಕಿದೆ ಹಾಕ್ತಾರೆ, ಕಾರ್ ರೇಷನ್ ಕೊಡ್ತಾರೆ ಅಷ್ಟೇ. ಏನ್ ಒಳ್ಳೇದ್ ಮಾಡ್ತಾರೆ, ನಮ್ದು ಕಷ್ಟ ಕಾಲಲ್ಲ ಇದೆ. ಇವಾಗ ನೋಡಿ, ಗೃಹಲಕ್ಷ್ಮಿದು ಬರ್ತಾರೆ ಅಂತ ಮನೆ ಹೆಂಗಸ್ರುಗಳು ಕಾಯ್ತಾರೆ. ಮನೆಯಲ್ಲಿ ಗಂಡಸ್ ದುಡ್ಡು ಕೊಡ್ತಾನೆ, ಅದು ಲೆಕ್ಕಕ್ಕಿಲ್ಲ. ಸರ್ಕಾರ ಕೊಡೋದೇ ಅವ್ರಿಗೆ ಆಧಾರ ಅನ್ಕೊಂಡವ್ರು ದುಡ್ದು. 4,09,000 ಕೋಟಿಯ ಬೃಹತ್ ಬಜೆಟ್. ಹಾಗಾದ್ರೆ ಇದರಿಂದ ಜನರಿಗೆ ಸಿಕ್ಕಿದ್ದೇನು? 16ನೇ ಬಜೆಟ್ ಅಲ್ಲಿ ಸಿದ್ದರಾಮಯ್ಯನವರು ಭರ್ಜರಿಯಾಗಿ ಏನ್ ಕೊಟ್ಟಿದ್ದಾರೆ? ಜನ ಖುಷಿನ ಬೇಜಾರ? ಬಜೆಟ್ ಇಂದ ಯಾರಿಗ್ ಲಾಭ, ಯಾರಿಗ್ ನಷ್ಟ? ಹೆಣ್ಮಕ್ಳು ಏನ್ ಹೇಳ್ತಾರೆ, ವ್ಯಾಪಾರಿಗಳು ಏನ್ ಹೇಳ್ತಾರೆ, ಜನಸಾಮಾನ್ಯರಿಗೆ ಬಜೆಟ್ ಇಂದ ಸಿಕ್ಕಿದ್ದೇನು? ಬನ್ನಿ ಮಾತಾಡ್ಸೋಣ. ಜನರ ಒಲವು ಏನು? ಬಜೆಟ್ ಅಲ್ಲಿ ಯಾವ್ದವ್ರಿಗೆ ಖುಷಿ ಕೊಟ್ಟಿದೆ? ಬಜೆಟ್ ಗೊತ್ತಾಗಿದೆಯಾ? ಫಸ್ಟ್ ನೋಡೋಣ ಬನ್ನಿ. ಇವತ್ತಿರೋ ರಾಜಕಾರಣ ಪರಿಸ್ಥಿತಿಲಿ ಬಡವ್ರಿಗೆ ಹೋಗಿ ದುಡ್ಡು ತಲುಪತ್ತೆ ಅನ್ನೋದೆಲ್ಲ ಸುಳ್ಳು. ಯಾಕಂದ್ರೆ ಇವತ್ತು ಸಿಸ್ಟಮೆಟಿಕ್ ಇದು ಎಲ್ಲ ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಅದೆಲ್ಲ ನೇರವಾಗಿ ಬಡವ್ರಿಗೆ ತಲುಪಂಗೆ ಮಾಡಿದ್ರೆ ಮಾತ್ರನೇ ಅದು ಅವ್ರಿಗೆ ತಲುಪೋದು. ಅದ್ ನೀವು ಯಾರೋ ಆಫೀಸರ್ ಬರ್ತಾರೆ, ಅವರಿಂದ ಮೂಲಕ ಆಫೀಸಿಂದ ಬಂದು ತಲುಪತ್ತಂದ್ರೆ ಇವತ್ತೆಲ್ಲ ಇಷ್ಟು ಡೆವಲಪ್ಮೆಂಟ್ ಆಗಿದೆ, ಡಿಜಿಟಲ್ ಎಲ್ಲ ಆಗಿದೆ. ಅದೆಲ್ಲ ನೇರವಾಗಿ ಅವ್ರ ಅಕೌಂಟ್ಗೆ ಹೋದ ಅಂದ್ರೆ ಅದು ಬಜೆಟ್ ಮಾಡಿರೋ ತಕ್ಕನಾಗೆ ಅವ್ರಿಗೆ ತಲುಪತ್ತೆ ಅಂತ ನಂಬೋದು. ಆಗಿದ್ದಿದ್ರೆ ಇವತ್ತಿಗೆ ಇಷ್ಟು ಬಡತನ ಅನ್ನೋದು ಯಾಕೆ ಇಲ್ಲಿ ಕಾಡ್ತಾ ಇತ್ತು ಹೇಳಿ? ಬಡತನ ಇನ್ನೂ ಇದೆ, ಇಲ್ಲೇನ್ ಬಡತನ ಏನು ಹೋಗಿಲ್ಲ, ನಿರ್ಮೂಲನೆ ಅಲ್ಲ. ಬಜೆಟ್ ಅಲ್ಲಿ ಕೊಟ್ರು ಜನರಿಗೆ ಎಷ್ಟು ತಲುಪುತ್ತೆ? ಅಲ್ಲ 4 ಕೋಟಿ ಅಷ್ಟಲ್ಲ ಸರ್, ಇನ್ನ ಎಷ್ಟೇ ಕೊಟ್ರು ಬಡವ್ರಿಗಾಗಿ ಕಾರ್ಯಕ್ರಮ ಮಾಡಬೇಕು, ಬಡವ್ರಿಗೆ ಕರೆಕ್ಟಾಗಿ ತಲುಪ್ಸಂಗ್ ಇರಬೇಕು. ಅದು ಎಲ್ಲ ಹೋಗಿ ಯಾರ್ಯಾರೋ ತಿನ್ಕೊಂಡು ಹೋಗ್ತಾರೆ. ಹಂಗಿದ್ದಿದ್ರೆ ಬಡತನ ಇಷ್ಟೊತ್ತಿಗೆ ನಿರ್ಮೂಲನೆ ಆಗ್ಬೇಕಾಗಿತ್ತು. ಇಷ್ಟು ಬಜೆಟ್ ಎಲ್ಲ ಮಣ್ಣೆ ಮಾಡಿದಾರಲ್ಲ, ಆ ಬಜೆಟ್ ಮಣ್ಣೆ ಮಾಡಿದ್ರೆ ಒಂದಷ್ಟು ಜನ ಬಡತನ ಅವರು ಇಲ್ಲಪ್ಪ ನಾವು ಚೆನ್ನಾಗಿದೀವಿ ಅಂತ ಹೇಳ್ಬೇಕು. ಇವತ್ತಿಗೆ ಬಡತನ ಬಡವ್ರಿಗಾಗಿ ಮಾಡ್ತಾ ಇದೀವಿ, ಬಡವ್ರಿಗಾಗಿ ಮಾಡ್ತಾ ಇದೆ ಅಂದ್ರೆ ಬಡವರಾಗೆ ಉಳ್ಕೊಂಡಿದಾರೆ ಅಂತ ಅರ್ಥ. ಅಲ್ಲಿಗೆ 50-60 ವರ್ಷದಿಂದ ಬಡತನ ಹೋಗೇ ಇಲ್ಲ ಎಲ್ಲಿ ಸರ್? ಇಷ್ಟೆಲ್ಲ ಬಜೆಟ್ ಮಾಡ್ತಾನೆ ಇದಾರಲ್ಲ, ಮತ್ ಬಡವ್ರಿಗಾಗಿ ಅಂತಾನೆ ಮಾಡ್ತಾ ಇದಾರಲ್ಲ, ಬಡತನ ಎಲ್ಲಿ ನಿರ್ಮೂಲನೆ ಆಯ್ತು? ಮತ್ತೆ ಈಗಲೂ ರಸ್ತೆ ಇಲ್ಲ, ಈಗಲೂ ಚರಂಡಿ ಸರಿ ಇಲ್ಲ, ಈಗಲೂ ಸರಿಯಾಗಿ ನೀರ್ ಬರಲ್ಲ. ಸರ್ ಏನಂದ್ರೆ ಏನಿಲ್ಲ, ಸುಮ್ನೆ ಬಜೆಟ್ ಅಂತಾರ ಅಷ್ಟೇನೆ. ಆ ಬಜೆಟ್ ಯಾರಿಗ ಹೋಗಿ ತಲುಪತ್ತೆ? ನಾನ್ ಹೇಳೋದು, ಇಷ್ಟು ಬಜೆಟ್ ಮೊನ್ನೆ ಮಾಡಿದಾರಲ್ಲ, 5 ವರ್ಷ ಮಾಡ್ತಾರಲ್ಲ, 5 ವರ್ಷ ಮಾಡಾದ್ಮೇಲೆ ಕರೆಕ್ಟಾಗಿ ಅದು ಹೋಗಿ ತಲುಪಿದೆ ಅಂತ ಅದನ್ನ ಯಾರು ರೆಕಗ್ನೈಸ್ ಮಾಡ್ತಾರೆ? ಯಾರು ಅದನ್ನ ಗುರುತು ಹಿಡಿತಾರೆ? ಇಷ್ಟು ಜನಕ್ಕೆ ತಲುಪಿದೆ, ಇಷ್ಟು ಜನಕ್ಕೆ ಆಗಿದೆ, ಇಷ್ಟು ಜನಕ್ಕೆ ಒಳ್ಳೇದಾಗಿದೆ ಅಂತ ಯಾರು ಹೇಳ್ತಾರೆ? 5 ವರ್ಷ ಆಳೋವರೆಗೂ ಇರ್ತಾರೆ, ಅದಾದ್ಮೇಲೆ ನಮ್ದಲ್ಲ ಅಂದ್ಬಿಟ್ಟು ಅವ್ರು ಹೋಗ್ಬಿಡ್ತಾರೆ. ನೆಕ್ಸ್ಟ್ ಯಾರೋ ಬರ್ತಾರೆ, ಅವ್ರು ಅದನ್ನ ಕಂಪ್ಲೀಟು ಮಾಡಲ್ಲ. ಈಗ ಇವ್ರು ಕಾಂಗ್ರೆಸ್ ಅವರು ಬಜೆಟ್ ಮಾಡಿದಾರೆ, ಇವ್ರ ಬಜೆಟ್ ನ ಬಿಜೆಪಿ ಅವ್ರು ನೆಕ್ಸ್ಟ್ ಬಂದ್ರೆ ಅವ್ರು ಅದು ಕಂಟಿನ್ಯೂ ಮಾಡ್ತಾರ? ಕಟ್ ಆಫ್ ಮಾಡ್ತಾರ, ಮತ್ತೆ ಡೆವಲಪ್ಮೆಂಟ್ ಎಲ್ಲ ಆಯ್ತು, ಆ ದುಡ್ಡು ಎಲ್ಲೋಯ್ತು? ಮತ್ತೆ 4 ಲಕ್ಷ ಕೋಟಿ ದುಡ್ಡು ಎಲ್ಲೋಗತ್ತೆ? ಹೇಳ್ತಾರೆ ಅಷ್ಟೇ. ಬಡತನ ಇನ್ನೂ ಹಂಗೆ ಇದೆ ಸರ್, ನಿರ್ಮೂಲ ಅಂತ ಆಗಿಲ್ಲ. ಬಡತನ ಅಂತ ಒಂದೇ ಕೇಳೋದು, 52,000 ಕೋಟಿ ಕಳ್ಸರಿ ಇಟ್ಟಿದ್ದಾರೆ ಗ್ಯಾರಂಟಿಗೆ. ಇನ್ನು 4 ತಿಂಗಳದು ಸರ್ ಈಗ ಲಾಸ್ಟ್ ಎಲ್ಲೋಯ್ತು? 52,000 ಕೋಟಿ ಇಟ್ಟಿದ್ ಬರ್ಬೇಕಲ್ವಾ? ಅದೇನೆ ಹೇಳ್ತಾರಲ್ವಾ, ಈಗ ಲಾಸ್ಟ್ ಮಂತ್ ಏನೋ ಗೃಹಲಕ್ಷ್ಮಿದ ಹಣ ಹಾಕಿದಾರೆ. ಬಿಫೋರ್ ಹಿಂದೆ 2 ತಿಂಗಳು 3 ತಿಂಗಳದು ಬಂದೇ ಇಲ್ಲ. ಮತ್ತೆ ಆ ದುಡ್ಡು ಎಲ್ಲೋಯ್ತದು? 1 ತಿಂಗಳಿಗೆ ಅಷ್ಟು ದುಡ್ಡು 3 ತಿಂಗಳು 2 ತಿಂಗಳು ಬಂದಿಲ್ಲ ಅಂದ್ರೆ ಆ ದುಡ್ಡೆಲ್ಲ ಎಲ್ಲೋಯ್ತು? ಮತ್ತೆ ಅದ್ ಹಾಕಿ ಅಲ್ಲ, ಇದ್ರಿಂದ ಕಂಟಿನ್ಯೂ ಮಾಡ್ತಾರೆ. ಬ್ಯಾಕ್ ಹೋಗಿದ್ದು ಎಲ್ಲೋಯ್ತು ದುಡ್ಡು? ಮತ್ತೆ 52,000 ಕೋಟಿ ಇಟ್ಟಿದಾರಲ್ಲ ಬಜೆಟ್ ಅಲ್ಲಿ, ಎಲ್ಲೋಯ್ತು? ಮತ್ತೆ ಹಾಕಿ ಅಲ್ವಲ್ಲ? ಮತ್ತೆ ಇವಾಗ 2 ತಿಂಗಳು 3 ತಿಂಗಳದು ಹಾಕಿ ಒಟ್ಟಿಗೆ ಹಾಕ್ಬೇಕಾಯ್ತಲ್ವಾ? ಮತ್ತೆ ಒಟ್ಟಿಗೆ ಹಾಕಿಲ್ಲ, ಬರೀ 1 ಮಂತ್ ಹಾಕಿದ್ದಾರೆ. ಮತ್ತೆ ಎಲ್ಲಿಗೆ ಹೋಗ್ತಾ ಇದೆ ಅದು? ಅದೇ ಸರ್ಕಾರ, ಅದೇ ಬಜೆಟ್ ತುಂಬಾ ಇಲ್ಲ ಸರ್. ರಾಜಕಾರಣ ಅನ್ನೋದು ಇಲ್ಲಿ ರಾಜಕಾರಣ ಆಗಿ ಮಾಡ್ತಾ ಇದಾರೆ ವಿನಃ ಇಲ್ಲಿ ಯಾರು ಬಡವ್ರಿಗಾಗಿ ಒಳ್ಳೇದ್ ಮಾಡ್ಬೇಕು, ದೇಶಕ್ಕಾಗಿ ಸೇವೆ ಮಾಡ್ಬೇಕು ಅನ್ನೋ ರಾಜಕಾರಣಗಳು ಇವತ್ತು ಯಾರು ಇಲ್ಲ ಬಿಡಿ. ಹೇಳ್ಬೇಕಾದ್ರೆ ನಮ್ಗೆ ಅಧಿಕಾರ ಬಂತ, ಇವತ್ತು ಕಿತ್ತಾಡ್ತಾ ಇರೋದು ಅದಕ್ಕೇನೆ. ರಾಜಕಾರಣದಲ್ಲಿ ಕಿತ್ತಾಡ್ತಾ ಇರೋದು ಅದಕ್ಕೇನೆ. ನಮ್ಗೆ ಅಧಿಕಾರ ಬೇಕು, ಕಾಂಗ್ರೆಸ್ ಅವರು ನಮ್ಗೆ ಅಧಿಕಾರ ಬೇಕು, ಬಿಜೆಪಿ ಅವರು ನಮ್ಗೆ ಅಧಿಕಾರ ಬೇಕು ಅಂತಾರೆ.
ಅಧಿಕಾರ ಅವ್ರಿಗೆ ಬಂದ್ರೆ ಸಾಕಷ್ಟೇ. ಅದಾದ್ಮೇಲೆ ಏನ್ ಬೇಕಾದ್ರೂ ಅವ್ರ ಆಟ ಅವ್ರು ಆಡ್ಕೊಂಡು ಹೋಗ್ತಾ ಇರ್ತಾರೆ. ಯಾರು ಏನು ಅಲ್ಲ ಇಲ್ಲಿ. ಸಮಾಜ ಸೇವೆ ಅಂತ ಹೆಸರು ಹೇಳ್ಕೊಂಡ್ ಬರ್ತಾರೆ. ಸಮಾಜ ಸೇವೆ ಅಂತ ಅದು ಮುಂದೆ ಇಟ್ಕೊಂಡು ಇವ್ರು ಯಾವ ಸೇವೆ ಮಾಡ್ತಾರ ಅಂತ ನಿಮ್ಗೆ ಗೊತ್ತಿರುತ್ತೆ. ಸಮಾಜ ಸೇವೆ ಇಲ್ಲಿ ಯಾರು ಮಾಡಲ್ಲ ಸರ್. ಫ್ರೀಯಾಗಿ ಯಾರು ಮಾಡಲ್ಲ. ಫ್ರೀಯಾಗಿ ಒಂದು ವಿಷಯನೂ ಸಿಗಲ್ಲ, ಏನು ಕೊಡಲ್ಲ. ಫ್ರೀಯಾಗಿ ಯಾರು ಏನು ಕೊಡಲ್ಲ. ಎಲ್ಲ ನಮ್ಮ ಹತ್ರ ಇಂದ ಕಿತ್ಕೊಂಡೆ ಕೊಡೋದೇ ವಿನಃ ಅವ್ರ ಮನೆಯಿಂದ ₹1 ಕಾಸು ಯಾವ್ದಾರ ಕೊಡ್ತಾರ ಕೇಳಿ. ಈ ಕೊರೋನಾ ಟೈಮ್ ಬಂದಾಗ ನೀವು ಲೆಕ್ಕ ಹಾಕೊಳ್ಳಿ, ಎಣ್ಣೆ ಹೊಡೆಯವರು ಆವತ್ತಿಗೆ ಕುಡಿಲಿಲ್ಲ, ಅವತ್ತು ಅದನ್ನ ತಗೊಂಡ್ಲಿಲ್ಲ, ಮಾರಾಟ ಆಗ್ಲಿಲ್ಲ ಅಂತ ಅಂದಿದ್ರೆ ಇವತ್ತು ಸರ್ಕಾರನೇ ನಡೀತಾ ಇರ್ಲಿಲ್ಲ. ಕೊರೋನಾ ಟೈಮಲ್ಲಿ ಮದ್ಯಪ್ರಿಯರಿಂದಾನೇ ಸರ್ಕಾರ ನಡೀತು ಅಂತ ಹೇಳ್ಬೋದು. ಬೇಕಾದ್ರೆ ಕೊರೋನಾ ಟೈಮಲ್ಲಿ ಮದ್ಯಪ್ರಿಯರೇ ಕಾಪಾಡಿದ್ರು ಸರ್ಕಾರನ ಅಂತ ಹೇಳ್ಬೋದು. ಒಂದು ಪಕ್ಷದಲ್ಲಿ ದೇಶನೂ ಕೂಡ ಕಾಪಾಡಿದ್ರು ಅಂತ ಅವರೇ ಹೇಳ್ಬೋದು ಬೇಕಾದ್ರೆ ಒಂದ್ ಮಟ್ಟದಲ್ಲಿ. 40,000 ಕೋಟಿ ಅವರಿಂದ ತೆಗಿತಾ ಇದಾರೆ ದುಡ್ಡ ಪ್ರತಿ ವರ್ಷ. ಹೌದು ಸರ್, ಪಾಪ ಅವರೆಲ್ಲ ಕುಡಿಯೋದೆಲ್ಲ ಬಿಟ್ರೆ ಸರ್ಕಾರಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ಹೇಳಿ? ದುಡ್ಡೇ ಇಲ್ವಲ್ಲ. ನಮ್ಮ ಹತ್ರ ಇರೋದೇ ಕಿತ್ಕೊಂತಾ ಇರೋದು. ನಮ್ ಜೋಬಲ್ಲಿ ಇರೋದನ್ನ ಇನ್ನ ಕಿತ್ತಿ ಇಲ್ಲಿ ನಾವು ಮಕ್ಳಿಗೆ ಕೊಡ್ತಾರೆ. 4 ಲಕ್ಷ ಕೊಡ್ತಾ ಇದೀವಿ, 5 ಲಕ್ಷ ಕೊಡ್ತಾ ಇದೀವಿ, 10 ಲಕ್ಷ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಯಾರ ಹತ್ರ ಕಿತ್ಕೊಡ್ತಾ ಇದಾರೆ? ಅವ್ರ ಮನೆಯಿಂದ ಏನೋ ತಂದು ಕೊಡ್ತಾರ, ಇಲ್ಲ ಬೇರೆ ಏನಾದ್ರು ಹೊಸ ಪ್ರಾಜೆಕ್ಟ್ಗಳು ಮಾಡಿ ಸರ್ಕಾರದಿಂದ ಅದರಿಂದ ಏನೋ ಕ್ರೌಡೀಕರಿಸಿ ಅದರಿಂದ ಏನೋ ಕೊಡ್ತಾ ಇದಾರ? ಜನರ ಹತ್ರ ₹1 ತಗೊಂಡಿರಾ? ಎಲ್ಲ ಜನರ ಹತ್ರನೇ ತೆರಿಗೆ ತಗೊಂತಾ ಇರೋದು. ₹1 ಹಿಡಿದು ಎಲ್ಲಾ ತಗೊಂಡು ನಾವು ಇಷ್ಟಕ್ಕೆ ಮಾಡಿದ್ವಿ ಅಂತ ಅವರು ಹೆಮ್ಮೆ ಪಟ್ಕೊಂತಾರೆ. ಯಾರು? ರಾಜಕಾರಣಿಗಳು. ಆ ದುಡ್ಡು ಯಾರ್ದು? ನಮ್ದೇ ಸರ್, ಬಡವರು. ನಾವ್ ಹೇಳೋದೇನಂದ್ರೆ ಸರ್ಕಾರ ಇದು ಓದ್ತಾರಲ್ಲ, ಸರ್ಕಾರಿ ಶಾಲೆಗಳಿಗೆ ಅಭಿವೃದ್ಧಿ ಮಾಡ್ಬೇಕಾಗಿತ್ತು. ಸುಮ್ನೆ ಇದೆ 2,000 ಬಸ್ ಫ್ರೀ ಅದು ಫ್ರೀ ಅಂದ್ಬಿಟ್ಟು ಸರ್ಕಾರ ಲಾಸ್ ಆಗುತ್ತೆ, ಇದೇ ಆಗೋದಿಲ್ಲ, ಮತ್ತೆ ಸಾಲ ಆಗುತ್ತೆ ಸರ್ಕಾರಕ್ಕೆ. ಅದು ಅಭಿವೃದ್ಧಿ ಮಾಡ್ಬೇಕಾಗಿತ್ತು. ಮತ್ತೆ ಹಾಸ್ಪಿಟ್ಲ್ಗಳು ಅಭಿವೃದ್ಧಿ ಮಾಡ್ಬೇಕಾಗಿತ್ತು. ತುಂಬಾ ಇದೆ ಸರ್ ಇನ್ನ ಕರ್ನಾಟಕದಲ್ಲಿ. ಎಷ್ಟೋ ಬಡ ಮಕ್ಳು ಇದಾರೆ, ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋರು ಇದಾರೆ. ಒಂದೊಂದು ಟೈಮ್ ಊಟಕ್ಕೆ ಇವುಗಳು ಅಲಿತಾರೆ. ತುಂಬಾ ಕಷ್ಟಪಟ್ಟವ್ರಿದ್ದಾರೆ. ಹಳ್ಳಿ ಕಡೆ ಹೋದ್ರೆ ನೋಡ್ಬೇಕು ಸರ್ ಎಷ್ಟು ಕಷ್ಟ ಇದೆ ಅಂತ. ಅವ್ರ ದುಡ್ಡು ಹಾಕ್ತೀನಿ ಅಂತಾರೆ. ದುಡ್ಡು ಏನ್ ಬರುತ್ತೆ ಸರ್? ಅಕ್ಕಿ ಕೊಟ್ರೆ ತಾನೆ ದುಡ್ಡು ಖರ್ಚು ಮಾಡ್ಬಿಡ್ತಾರೆ. ಬಜೆಟ್ ಅಷ್ಟೇ. ಅದು 5 kg 3 kg ಅಂತಾರೆ. ಹಳ್ಳಿ ಕಡೆ ದುಡ್ಡು ಹಾಕಿದ್ರೆ ಅಯ್ಯೋ ಗಂಡ ತಗೊಂಡು ಕುಡ್ದು ಬಿಡ್ತಾನೆ. ಅಜ್ಜಿ ಇರ್ತಾರೆ, ಏನ್ ಮಾಡ್ತಾರೆ? ಅವ್ರಿಗೆ ಯಾರು ಕೊಡ್ತಾರೆ? ಅಕ್ಕಿ ಕೊಟ್ರೆ ಒಂದ್ ತಿಂಗಳು ರೇಷನ್ ಅನ್ನ ಇರುತ್ತಲ್ಲ ಮನೇಲಿ. ತುಂಬಾ ಇದಾಗ್ತಾ ಇದೆ ಸರ್. ಬಜೆಟ್ ಬಗ್ಗೆ ಏನು ಯೋಚನೆ ಮಾಡಿಲ್ಲ ನೀವು? ಬಂದ್ರು ವೇಸ್ಟ್ ಅದು. ತುಂಬಾ ವೇಸ್ಟ್. ಗೃಹಲಕ್ಷ್ಮಿ ಮಾಡವ್ರೆ, ಆಮೇಲೆ ಫ್ರೀ ಬಸ್ ಬಿಟ್ಟವ್ರೆ. ಗಂಡಸ ಏನ್ ಪಾಪ ಮಾಡಿದ್ರು? ಅವ್ರಿಗೆ ಯಾಕೆ ಮಾಡಿಲ್ಲ? ಅವರೆಲ್ಲ ಓಟ್ ಹಾಕಲ್ವಾ? ಅವರೇ ರೋಡಲ್ಲಿ ಕಿರ್ಸ್ಬಿಟ್ಟು ಎಲ್ಲರೂ ಓಟ್ ಹಾಕೋದು. ಅವ್ರಿಗೆ ಏನೇ ಹಾಕಲ್ಲ ಓಟು. ಬಟ್ ಎಲ್ಲ ಲೇಡ್ಸ್ಗೆ ಕೊಟ್ರೆ ಗಂಡಸ್ ಏನ್ ಮಾಡೋದು? ಗಂಡಸ್ ಆಟ ಪಾಪ ಓಡಿಸ್ತಾರೆ. ಅವ್ರು BP ಶುಗರ್ ಇರ್ತಾರೆ, ಆಟ ಅವ್ರ ಮೇಲೆ ಹಾಕ್ಬೇಕದಲ್ಲ, ಅವ್ರಿಗೂ ಹಾಕಲ್ಲ. ಬಟ್ ಇದಕ್ಕಿಂತ ಮುಖ್ಯದು ಪಿನ್ಷನ್ ಬಂತು. ಪಿನ್ಷನ್ ಬಗ್ಗೆ ಮಾತಾಡಲ್ಲ, ಏನೇನೋ ಮಾತಾಡ್ತಾರೆ. ಬಟ್ ಪಿನ್ಷನ್ ಬಗ್ಗೆ ಯಾರು ಮಾತಾಡಲ್ಲ. ಅದೇ ಆಂಧ್ರದಲ್ಲಿ ಚಂದ್ರಬಾಬು ಬಂದಿದ ತಕ್ಷಣ ₹4,000 ಮಾಡವ್ರೆ. ₹3,000 ಇತ್ತು ಜಗನ್ ಕೊಡ್ತಾ ಇದ್ದಿದ್ದು. ಇವಾಗ ಡಮ್ಮಲ್ಲಿ ಅವ್ರು ₹4,000 ಮಾಡವ್ರೆ. ಇಲ್ಲಿ ಕರ್ನಾಟಕದಲ್ಲಿ ಏನ್ ಮಾಡ್ತಾವ್ರೆ? ನಾವು ಕಾಂಗ್ರೆಸ್ ಪಕ್ಷರಲ್ಲ, BJP ಪಕ್ಷರಲ್ಲ, JDS ಪಕ್ಷರಲ್ಲ. ನಾವು ಜನರ ಪಕ್ಷ. ಜನರಿಗೋಸ್ಕರ ಓಟ್ ಹಾಕ್ಲಿ, ಜನರಿಗೋಸ್ಕರ ಒಳ್ಳೇದ್ ಮಾಡಿ. ಅದು ನಮ್ಗೆ ಮ್ಯಾಕಾಗಿರೋದು. ಬೇರೆ ಇವ್ರು ಏನೇನೋ ಮಾಡ್ಕೊಂಡು ಏನೇನೋ ಹೇಳ್ತಾ ಇರ್ಬೋದು. ಜನರಿಗೆ ಏನ್ ಮಾಡಲ್ಲ. ಫ್ರೀ ಬಸ್ ಬಿಡಬಹುದು. ಗ್ಯಾಸ್ ಸಿಲಿಂಡರ್ ₹1,000 ಆಗೈತಲ್ಲ, ಅದನ್ನ ₹500 ಮಾಡ್ಲಿ. ಬಟ್ ಅದ್ ಮಾಡ್ಲಿ, ಇಲ್ಲ ಪೆಟ್ರೋಲ್ ಡೀಸೆಲ್ ಕಮ್ಮಿ ಮಾಡ್ಲಿ. ಇದೆಲ್ಲ ಮಾಡ್ಲಿ. ಅದ್ ಬಿಟ್ಬಿಟ್ಟು ಇವರು ಖುಷಿ ಇದೆ, ಅದು ನಾನು ರೋಡ್ ಹಾಕ್ದೆ, ಅದು ಹಾಕ್ದೆ, ಇದಾಗ್ದೆ ಅಂತ ಏನೋ ಕೊಡ್ತಾರಂತ ಮೆಟ್ರೋ. ಇದೆಲ್ಲ ಮಾಡಲ್ಲ. ಯಾಕೆ CM? ಅದಕ್ಕೆ ಗಂಡಸರು ಪಾಪ ಏನು 50 ವರ್ಷ ಒಟ್ಟು ಹೋಗ್ಲಿ, 50 ವರ್ಷ ಮೇಲೆ ಅವ್ರಿಗೂ ಫ್ರೀ ಬಸ್ ಮಾಡ್ದ? ಅವ್ರು ಓಟ್ ಹಾಕಲ್ವಾ? ಇದೆಲ್ಲ ಮಾಡಿದ್ರೆ ಹೆಂಗೆ ಇರ್ರಿ? ಸಾರಿ, ಯಾಕೆ ಕೂತಿದ್ದಾರೆ? ಅವ್ರೇ ಹೆಂಗಸನ್ನ ಕುಂಡಿಸ್ಲಿ. CM ಹೆಂಗಸ್ರಿಗೆಲ್ಲ ಮಾಡ್ತಾರಲ್ಲ, CM ಹೆಂಗಸನ್ನೇ ಕುಂಡಿಸ್ಲಿ. ಆಗ ಈಗ ಮಾತ್ರ CM ಎಲ್ಲ ಹೆಂಗೆ ಕೂತಿದ್ದಾರೆ? ಗಂಡಸ್ರೇ ಮಾಡಲ್ಲ. ಗಂಡಸ್ರೇ ಮಾಡೋದು ಎಲ್ಲ ಓಟ ಕಟ್ಟೋದು, ಬ್ಯಾನರ್ ಕಟ್ಟೋದು, ಓಡೋದು. ಅವ್ರಿಗೆ ಏನಿಲ್ಲ ಪಾಪ. ಹೆಂಗಸ್ರೇ ಮಾಡ್ತಾರೆ. ಇದೇನು ನಾಯದ? ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಡೆ ಸುಣ್ಣ ಮಾಡಿದ್ರೆ ಏನಿದು? ಮಾಡಿದ್ರೆ ಇಬ್ರಿಗೆ ಮಾಡ್ಲಿ, ಇಲ್ಲ ಕಟ್ ಮಾಡ್ಲಿ. ಓಕೆನಾ? ವಯಸ್ಸಲ್ಲಿ ಮಾಡ್ಬೇಕು. ನಾವು 50,000 ಆಗಿದೆ ಸರ್. ನಾವು ಹೋಗ್ತೀವಿ, ನಮ್ಗೆ ಏನಿಲ್ಲ. ನಾವು ಅದು ಬೇರೆ. ಇವಾಗ ಬಸ್ ರೇಟ್ ಜಾಸ್ತಿ ಮಾಡ್ಬಿಟ್ಟವ್ರೆ. ಮಾಮೂಲಿ ಇರೋದು ಇವಾಗ ಎಷ್ಟು ಮಾಡ್ಬಿಟ್ಟು ಧರ್ಮಸ್ಥಳ ಹೋಗ್ಬೇಕು. ಇವರು ಎಲ್ಲಿ ಹೋದ್ರೆ ಹೆಂಗಸರು ಫ್ರೀ. ಎಲ್ಲ ಕರ್ನಾಟಕ ಫುಲ್ ತಿರ್ಲಿ, ಎಲ್ಲ ಫ್ರೀ. ನಾವು ಹೋದ್ರೆ ಎಷ್ಟ? ಇವಾಗ ಮೆಟ್ರೋದು ಎಲ್ಲ ರೇಟ್ ಮಾಡಿದ್ರೆ ಇದೇನ್ ಕೆಲಸ? ಏನ್ ಕೆಲಸ ಇದು? ನಮ್ಗೆ ಗಂಡಸ್ರಿಗೆ ಮಾಡಿದ್ರೆ ಹೆಂಗಸ್ರಿಗೆ ಮಾತ್ರ ಮಾಡಿದ್ರೆ ಯಾಕೆ? ಇದೇನ್ ನ್ಯಾಯ? ನಾವು ಕರೆಕ್ಟೇನಾ? ನಾವು ನೋಡಿ, ನಾವು ಓಟ್ ಎಲ್ಲರಿಗೂ ಹೋಗ್ತಾರೋ, ಎಲ್ಲರೂ ಓಟ್ ಹಾಕ್ತಾರೆ. ಇದು ನ್ಯಾಯನಾ? ನಾವು ಯಾವ ಪಕ್ಷರಲ್ಲ, ಜನರ ಪಕ್ಷ. ಜನರಿಗೆ ಮಾಡ್ಲಿ. ಎಣ್ಣೆ ಜಾಸ್ತಿ ಎಲ್ಲ ಮಾಡ್ತಾವ್ರೆ. ಈ ತರ ಮಾಡಿದ್ರೆ ಏನ್ ಮಾಡೋದು ಸರ್? ನಾವು ಅನ್ಯಾಯ ಸರ್ಕಾರ ಇದು. ಯಾವ ಸರ್ಕಾರನೇ ಬರ್ಲಿ, ಜನರಿಗೆ ಒಳ್ಳೇದ್ ಮಾಡ್ಲಿ. ಅದು BJP JDS ಅದೇ ಆಂಧ್ರದಲ್ಲಿ ನೋಡಿ ಹೆಂಗ್ ಮಾಡ್ತಾವ್ರೆ. ಅಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾವ್ರೆ. ಬಟ್ ಯಾವ CM ಬಂದ್ರೆ ಅಲ್ಲಿ ಮಾಡ್ತಾವ್ರೆ.
ನಾವೇನು ನ್ಯೂಸ್ ಎಲ್ಲ ಪಕ್ಕ ನೋಡ್ತೀವಿ ನಾವು, ಕನ್ನಡನೇ ನೋಡಲ್ಲ, ತೆಲುಗು ಎಲ್ಲ ತಮ್ಗೆ ಎಲ್ಲ ನೋಡ್ತೀವಿ ನಾವು. ಯಾವ ನ್ಯೂಸ್ ಮೂವ್ಮೆಂಟ್ರಲ್ಲಿ ಅಲ್ಲಲ್ಲಿ ಆ ಥರ ಇಲ್ಲಿ ಕರ್ನಾಟಕದಲ್ಲಿ ಮಾಡಲಿ, ಅವಾಗ ಕನ್ನಡ ನಂಬರ್ 1 ಆಗುತ್ತೆ. ಇವ್ರು ಪಾಠ ಮಾಡ್ಕೊಂಡು ಇವ್ರೇ ನ್ಯೂಸಲ್ಲಿ ಸ್ವರ್ಣ ನ್ಯೂಸಲ್ಲಿ ತೋರಿಸ್ತಾರೆ ಎಲ್ಲ. ಇವ್ರೇ ದುಡ್ಡು ಬಂದೈತೆ ಬಜೆಟ್ ಎಲ್ಲ ಇವರೇ ಮಾಡ್ಕೊಂಡ್ಬಿಟ್ಟು ಗಂಡಸಿಗೆ ಜನರಿಗೆ ಏನೇ ಇಲ್ಲ, ಪಬ್ಲಿಕ್ ಜನರಿಗೆ ಏನಿಲ್ಲ ಅಂತ ಮ್ಯಾಟ್ರ್ ಕೊಡ್ತಾವ್ರೆ. ನಾವೇ ನ್ಯೂಸ್ ನೋಡ್ತಾ ಇದ್ದೀವಿ ಸ್ವರ್ಣ ನ್ಯೂಸಲ್ಲಿ, ಅದ್ರಲ್ಲಿ ಮ್ಯಾಟ್ರ್ ಬರುತ್ತೆ. ಎಲ್ಲ CM ಗಳು ಇವರು ಅವ್ರವ್ರ ಶಾಸಕರು ಅವ್ರವರೇ ತಗೊಂಡವ್ರೆ ದುಡ್ಡು, ಕೋಟಿ ಎಷ್ಟೆಷ್ಟೋ ಕೋಟಿ ಬಂದೈತೆ ಎಲ್ಲ ಇವರೇ ಮಾಡ್ಕೊಂಡು ಜನರಿಗೆ ಏನೇ ಇಲ್ಲ ಇದಕ್ಕೆ ಮಾಡ್ತಾವ್ರೆ. ಅಂದ್ರೆ ಜನರು ಯಾವ ಏನ್ ಮಾಡೋದು ಎಲ್ಲ ಏನು ಇಲ್ಲ, ಏನಿಲ್ಲ ಈ ತರ ಮಾಡಿದೆ ಹೆಂಗ್ ಸಾಧ್ಯ? ಬಂತು 2000 ಒಂದ್ ತಿಂಗಳು ಬಂದೈತಿ ಸತಿ. 2000 ಬಂತು, 1200 ಬಂತು, ಅಕ್ಕಿ ದುಡ್ಡು ಬಂತು. ಆದ್ರೆ ಇದು ಒಟ್ಟು ಹಿಂದಿಂದೆಲ್ಲ ಬಂದಿದ್ಯಾ? ಇನ್ನೊಂದು ಬಂದಿಲ್ಲ, ಈಗಲ್ದೇ ಬಂದಿರೋದು. ಈಗ ಬಜೆಟ್ ಆಯ್ತು, ಹಾ ಒಟ್ಟಿಗೆ ಏನಾರ ಕೊಟ್ರೇನೋ ಅಂತ ಒಂದ್ 3 ತಿಂಗಳದ್ದು ಕೊಟ್ಟಿಲ್ಲ, ಇನ್ನು ಒಂದೇ ತಿಂಗಳದ್ದು ಕೊಟ್ಟಿರೋದು. ಎಷ್ಟು ತಿಂಗಳು ಬಾಕಿ ಐತೆ? ಇನ್ನ 3 ತಿಂಗಳದ್ದು ಐತಿ. 1 ತಿಂಗಳದ್ದು ಕೊಟ್ರಿ, ಇನ್ನು 2 ತಿಂಗಳದ್ದು ಐತಿ. ಅದೇ 2 ತಿಂಗಳು ಬಾಕಿ ಐತೆ. ಹೌದೌದು. ಯಾಕೆ ಯಾವಾಗ ಕೊಡ್ತಾರ ಅವರು? ಈ ತರ ಬಜೆಟ್ ಬಂದು 4 ಲಕ್ಷ ಕೊಟ್ಟು ಬಜೆಟ್ ಮಾಡಿದ್ರು ಕೊಟ್ಟಿಲ್ಲಲ್ಲ. ಮತ್ತೆ ನೀವು ಹೋಗಿ ಅವ್ರಿಗೆ ಒಂದ್ ಸ್ವಲ್ಪ ವಿಚಾರಿಸ್ಬೇಕು. ಅದೇ ವಿಚಾರಿಸ್ತಿರೋದು, ನಿಮ್ ಕಡೆಯಿಂದ ಹೇಳಿದ್ರೆ ಅವ್ರಿಗೆ ಮುಟ್ಟುತ್ತೆ. ಬಡವರು ಫುಟ್ಪಾತ್ ಮೇಲೆ ಗಂಡ ಮಕ್ಕಳು ತಾಯಿ ತಂದೆ ಯಾರು ಇಲ್ದಲೆ ಅಲಿತಾವ್ರೆ, ವ್ಯಾಪಾರಗಳು ಇಲ್ಲ, ಒಂದ್ ಸ್ವಲ್ಪ ಅರ್ಜೆಂಟ್ ಆಗಿ ಕಳ್ಸಿ ಅಂತ ನೀವು ಅವ್ರಿಗೆ ಹೇಳ್ರಿ. ನಮ್ಮಂತವ್ರು ಏನ್ ಮಾಡ್ಬೇಕು? ಮನೆ ಬಾಡಿಗೆ, ಹೊಟ್ಟೆ ಜೀವನ ಏನ್ರಲ್ಲಿ ಮಾಡ್ಬೇಕು ನೀವೇ ಹೇಳಿ. ಹೂ ಮಾರ್ತಾ ಇದೀರಾ ನೀವು? ತರಗ ಹೂ, ಹಣ್ಣು, ಕಾಯಿ ಮಾರ್ತೀರಾ? ಬರೀ ತೆಂಗಿನಕಾಯಿ ಮಾರ್ತಾ ಇರೋದು. ತೆಂಗಿನಕಾಯಿ ಮಾರ್ತೀರಾ? ಹಾಗಾಗಿ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇವತ್ತು ನಿಮ್ ದಿನ, ಮಹಿಳಾ ದಿನಾಚರಣೆ? ಒಳ್ಳೇದಾಗ್ಲಿ, ನಮ್ಗೆ ದುಡ್ಡು ಕಳಿಸ್ಲಿ, ಬಡವ್ರಿಗೆ ದುಡ್ಡು ಕಳಿಸ್ಲಿ ಅಂತಾನೆ ನಾವು ಕೇಳ್ಕೊತಾ ಇರೋದು. ಬಡವ್ರಿಗೆ ಅನುಕೂಲ ಮಾಡ್ಕೊಟ್ರೆ ಎಲ್ಲ ಆಗುತ್ತೆ. ಮಾಡ್ಕೊಟ್ಟಿದಾರಲ್ಲ, ಗ್ಯಾರಂಟಿ ಕೊಟ್ಟಿದ್ದಾರೆ. ನೀವು ಕೊಡ್ತೀರಾ, ಅಲ್ಲೋಗೋರು ಕೊಡ್ತಾರ, ಕೈಗೆ ಬಂದಿರ್ತಾನೆ. ಇವಾಗ ನೋಡಿ, ಗೃಹಲಕ್ಷ್ಮಿದು ಬರ್ತಾರೆ ಅಂತ ಮನೆ ಹೆಂಗಸ್ರುಗಳು ಕಾಯ್ತಾರೆ. ಮನೆಯಲ್ಲಿ ಗಂಡ್ಸ್ ದುಡ್ಡು ಕೊಡ್ತಾನೆ, ಅದು ಲೆಕ್ಕಕ್ಕಿಲ್ಲ. ಸರ್ಕಾರ ಕೊಡೋದೇ ಅವ್ರಿಗೆ ಆಧಾರ ಅನ್ಕೊಂಡವ್ರು ದೊಡ್ಡದು ಬರೋದೇ. ಅವ್ರು ಸೆರೆ ಕೊಡೋರು ಕೊಟ್ರೆ ಏನೋ ಬಿಸಿನೀರ್ಗೊಂದು ತಣ್ಣೀರು. ಈಗ ಹೊರ್ಗ್ನವ್ರೆಲ್ಲಾರು ಎಲ್ಲಾರು ಜೀವನ ಮಾಡಕ್ಕೆ ಬಂದಿರೋದು. ಜೀವದ ಜೊತೆ ಜೀವನ ಮಾಡೋದು ತುಂಬಾ ಕಷ್ಟ ಆಗಿದೆ. ವರ್ಷದಲ್ಲಿ ಒಂದ್ಸಾರಿ ಏನೋ ಜನೋಪಯೋಗಿ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಮಾಡಿದಾರ? ಏನಾದ್ರು ಕೊಡ್ತಾರ? ರಸ್ತೆ ಅಥವಾ ಬೀದಿ ದೀಪ, ಚರಂಡಿ ಏನ್ ಮಾಡ್ತಾರೋ ಅದೇನ್ ಮಾಡ್ತಾರೋ ಅವ್ರಿಗೆ ಸರ್. ನಮ್ಮೂರು ನಮ್ ಕರ್ನಾಟಕದಲ್ಲೇ ಇರೋದು ಎಲ್ಲಾ ಮಂತ್ರಿಗಳು. ನಮ್ ಬೆಂಗಳೂರು ಇಂಪ್ರೂವ್ಮೆಂಟ್ ಮಾಡೋರೆ, ಪ್ರತಿಯೊಂದು ಜಿಲ್ಲೆಗಳು ಇಂಪ್ರೂವ್ಮೆಂಟ್ ಮಾಡಿ ಜನಗಳಿಗೆ ಏನ ನೆಮ್ಮದಿ ಮಾಡಕ್ ಒಂದ್ ಜೀವನ ಮಾಡ್ಕೊಟ್ರೆ ನಮ್ಮಷ್ಟು ಚಿನ್ನದ ಕರ್ನಾಟಕ ಎಲ್ಲೂ ಇಲ್ಲ. ಬಟ್ ಇವ್ರ ಅಂತದ್ದೇನು ಮಾಡಂಗ್ ಕಾಣಲ್ವಲ್ಲ. ಅದು ಕಾಣಲ್ಲ, ಊಹೆ ಪೋಹೆ ನಡಿಬಹುದು. ಅವರು ಪ್ರಯತ್ನಗಳು ಮಾಡ್ತಾರೆ. ಬಟ್ ತಲುಪೋದ್ ಕಷ್ಟ ಜನರಿಗೆ, ಕಷ್ಟ. ಮಧ್ಯದಲ್ಲಿ ಯಾರ್ಯಾರೋ ತಿಂದು ಹಾಳು ಮಾಡ್ಬಿಡ್ತಾರೆ. ಅಯ್ಯೋ, ತಿನ್ನೋದು ಬಿನ್ನೋದು ಅದು ನಮಗ್ ಗೊತ್ತಿಲ್ಲ. ಅದೇನ್ ಮಾಡ್ತಾರೋ ಎತ್ತೋ ಗೊತ್ತಿಲ್ಲ. ಒಟ್ನ ಜನಗಳು ಯಾವ ರೀತಿ ಆದ್ರೂ ಅನುಕೂಲ ಮಾಡಿಕೊಡ್ತಾರೆ ಅನ್ನೋದೊಂದು ನಂಬಿಕೆ. DK ಶಿವಕುಮಾರ್ ಸರ್ ಮಾಡಿದ್ದಾರೆ, ಪಾಪ ಗೃಹಲಕ್ಷ್ಮಿ ಮಾಡ್ಕೊಂಡು ಬಂದಿದ್ದಾರೆ. ಈಗ ಒಂದ್ 3 ತಿಂಗಳಿಂದ ಬಂದಿಲ್ಲ. ಇಷ್ಟು ತಿಂಗಳು ಕೊಟ್ಟವರು ಇನ್ ಮುಂದಕ್ಕೆ ಕೊಡದೇ ಇರಲ್ಲ ಅನ್ನೋದೊಂದು ಕಾನ್ಫಿಡೆಂಟ್, ನಂಬಿಕೆನೇ ಜೀವನ ಅಲ್ವಾ? ಏನ್ ಕೊಡ್ತಾರ ಅವರು ಅಷ್ಟೇ. ಪಾಪ ನೋಡಿ, ಆಟೋ ಓಡಿಸೋನು ಬಂದ್ ಕುತ್ಕೊಂಡ್ ಕ್ಯಾರೆಟ್ ತುರಿತಾವನಿಲ್ಲ. ಆಟೋ ಎಲ್ಲಿ ಎತ್ತುತ್ತಾರೆ? ಎಲ್ಲ ಹತ್ತುತ್ತಾರೆ BMTC. ಇಲ್ಲಿಂದ ಇಲ್ಲಿಗೆ 5 ರೂಪಾಯಿ ಇಲ್ಲ, ಎಲ್ಲ ಹತ್ತುತ್ತಾರೆ BMTCಗೆ. ಎಲ್ಲ ಆಧಾರ್ ಕಾರ್ಡ್ ತೋರ್ಸು ಹತ್ತು. ಆಟೋ ಡ್ರೈವರ್ ಪಾಪ ಅವಯ್ಯ ಬಂದ್ ಕುತ್ಕೊಂಡ್ ಕ್ಯಾರೆಟ್ ತುರಿತಾ ಅವನಿಲ್ಲ. ಹಿಂಗೆ ಏನ್ ಮಾಡೋಣ? ಕಷ್ಟ ಆಗಿದೆ ಜೀವನ. ಹೌದು. ಮನೆ ಕೊಡ್ತವ್ರೆ. ಡ್ರೈವರ್ ನೋಡಿ ಹೆಂಗಿದೆ ನೋಡಿ, ಆಟೋ ಓಡಿಸೋರು, ಆಟೋ ಡ್ರೈವರ್ ಅವರು ಅವ್ರಲ್ಲಿ ಸಂಪಾದನೆ ಮಾಡ್ಕೊಳ್ತಾರೆ. ಮನೆ ಕಿಟ್ ಮನೆ ಕೊಡ್ತವ್ರು ಅವರು. ಏನ್ ಮಾಡೋದು ಹೇಳಿ? ಮನೇಲಿ ಹೆಣ್ಮಕ್ಳಿಗೆ ಕೊಡ್ಬೇಕು, ಸರ್ಕಾರನ ಹೆಣ್ಮಕ್ಳಿಗೆ ಕೊಡುತ್ತೆ. ಅದು ಕೊಟ್ಟಿವಲ್ಲ 3 ತಿಂಗಳಿಂದ. ಅದನ್ನು ಕೊಟ್ಟಿಲ್ಲ 3 ತಿಂಗಳಿಂದ 600 ರೂಪಾಯಿ. ಅದನ್ನು ಕೊಟ್ಟಿಲ್ಲ 3 ತಿಂಗಳಿಂದ. ಅದು ಹಾಕಿಲ್ವಂತೆ ಫ್ಯಾಮಿಲಿ ಅವ್ರಿಗೆ. ಏನ್ ಹೇಳಿ ನಾವು? ಅದು ಬಂದಿಲ್ಲ ಬಿಟ್ಟು, ಅದು ಆಗಿಲ್ಲ, ರೇಷನ್ದು ಆಗಿಲ್ಲ, 3 ತಿಂಗಳಿಂದ ಯಾವ್ದು ಆಗಿಲ್ಲ. ಏನ್ ಸರ್ಕಾರ ಐತಾ ಇಲ್ವಾ? ಸರ್ಕಾರ ಅವ್ರಿಗೆ ಅಷ್ಟೇ ಇದು. ದುಡ್ಡಿದ್ದವ್ರಿಗೆ ಸರ್ಕಾರ, ಬಡವರಿಗೆಲ್ಲ ಸರ್ ನಮ್ ತಗಿ ನಮಗೆ ಕೊಡ್ತವ್ರೆ, ಬಡವರಿಗೆಲ್ಲ. ಗೃಹಲಕ್ಷ್ಮಿ ಹಾಕಿಲ್ಲ ಇನ್ನ ಇಲ್ಲ. ಎಷ್ಟ್ ತಿಂಗಳದ್ ಬಂದಿಲ್ಲ? 2 ತಿಂಗಳದು. 2 ತಿಂಗಳು ಬಂದಿಲ್ಲ. ಅಷ್ಟು ಉಳಿದಿದ್ ಬಂದಿದೆ. ಉಳ್ದಿದ್ ಬಂದಿದ್ದು. ಯಾಕೆ ಇಷ್ಟು ನೋಟ್ ಮಾಡ್ತಾ ಇದಾರೆ? ಗೊತ್ತಿಲ್ಲಪ್ಪ, ನಮ್ಗೇನ್ ಗೊತ್ತಪ್ಪ. ಅವ್ರ ವ್ಯವಹಾರ ಅಲ್ಲ. ಹಾಕಿದ್ರೆ ನಾವ್ ತೆಗಿತೀವಿ, ಇಲ್ಲ ಅಂದ್ರೆ ಇಲ್ಲ, ಮನೆ ಕೆಲ್ಸಕ್ ಬರ್ತೀವಿ.
ಅಲ್ಲ ಈಗ ಬಜೆಟ್ ನೆನ್ನೆ ಬಜೆಟ್ ಆಯ್ತು, ಇನ್ನು ಬಜೆಟ್ ಆದ್ರೂ ಬಂದಿಲ್ಲ ದುಡ್ಡು. ಇನ್ನ ಇಲ್ಲ ಬಂದಿಲ್ಲ. ರೇಷನ್ ಎಬ್ಬಟ್ಟು ಅಲ್ಲಿ ಹೋಗಿ ತಮ್ಮಿಗ್ ಬೇಕಂತೆ. ಅದ್ ಹೇಳಿದ್ದಾರೆ ಅವರು, ರೇಷನ್ ತೆಗಿಬೇಕು, ತಗೊಂಡ್ರೆ ಏನ್ ಹಾಕ್ತಾರೆ ಏನೋ ಗೊತ್ತಿಲ್ಲಪ್ಪ. ಈಗ ಮಹಿಳಾ ದಿನಾಚರಣೆ ಅಲ್ವಾ ಇವತ್ತು? So ಏನು ನಿಮ್ಗೆಲ್ಲ ಏನಾದ್ರು ಸರ್ಕಾರ ಒಳ್ಳೇದ್ ಮಾಡ್ತಾ ಇದ್ಯಾ? ಏನ್ ಇದು ಅಕ್ಕಿದೆ ಹಾಕ್ತಾರೆ, ರೇಷನ್ ಕೊಡ್ತಾರೆ ಅಷ್ಟೇ. ಏನ್ ಒಳ್ಳೇದ್ ಮಾಡ್ತಾರೆ. ನಮ್ದು ಕಷ್ಟ ಕಾಲಲ್ಲ ಇದೆ. ಬಸ್ ಎಲ್ಲ ಫ್ರೀ ಮಾಡಿದಾರಲ್ಲ, ಬಸ್ ಫ್ರೀ ಮಾಡಿದ್ದಾರೆ. ಒಳ್ಳೇದಿದೆ. ಅದು ಒಂದು ಬಸ್ದು ಏನು ಒಂದ್ 2,000 ರೂಪಾಯಿ ಇವಾಗ ಅದ್ ಅಕ್ಕಿ ಕೊಡ್ತಾರೆ, ಸಾಕು. ಬಜೆಟ್ 4,09,000 ಕೋಟಿ ಜನರಿಗೆ ಏನ್ ಸಿಕ್ತು ಅಂತ ಕೇಳ್ಕೊಂಬಂದ್ವಿ. ನೀವು ಕೂಡ ನೋಡಿದ್ರಿ. ಜನ ಬಜೆಟ್ ನಮ್ಗೆಲ್ರಿ ಇದೆ, ನಮ್ಗೆಲ್ಲ ಬಜೆಟ್ ಏನಿದ್ರು ರಾಜಕಾರಣಿಗಳಿಗೆ, ದೊಡ್ಡವ್ರಿಗಷ್ಟೇ. ನಮ್ಗೆ ದಿನನಿತ್ಯ ದುಡಿಬೇಕು, ಬದುಕಬೇಕು. ಇದರಿಂದ ನಮ್ಗೆ ಯಾವ ಲಾಭನೂ ಇಲ್ಲ. ಏನೋ ಮಹಿಳೆಯರಿಗೆ ಸ್ವಲ್ಪ ಗ್ಯಾರಂಟಿ ಕೊಟ್ಕೊಂಡಿದ್ದಾರೆ, ಅದು ಸರಿಯಾಗಿ ಬರ್ತಾ ಇಲ್ಲ. 3 ತಿಂಗಳಿಂದ ಗ್ಯಾರಂಟಿ ಕೊಟ್ಟಿಲ್ಲ. ಹೇಳಪ್ಪ ಸರ್ಕಾರಕ್ಕೆ, ನಂಗೆ ದುಡ್ಡು ಕೊಡ್ಲಿ ಅಂತ ಮಹಿಳೆಯರು ಕೇಳ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ 4,09,000 ಕೋಟಿ ಬಜೆಟ್ ಅಂತ ಹೇಳ್ತಾ ಇದೆ. ದುಡ್ಡೇನ್ ಮಾಡ್ತಾರೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಅದೇ ಜನರು ಕೇಳ್ತಾ ಇರೋದು, ಜನರಿಗೆ ಏನ್ ಕೊಟ್ಟಿದ್ದೀರಾ? ಜನಸಾಮಾನ್ಯರಿಗೆ ರಸ್ತೆನೂ ಸರಿ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಯಾವಾಗ್ಲೂ ಸಮಸ್ಯೆಗಳೇ ಇದಾವೆ. ಇಂಥದ್ರಲ್ಲಿ ಏನ್ ಬಜೆಟ್, ಏನ್ ಗ್ಯಾರಂಟಿ, ಅದನ್ನ ಜನ ಕೇಳ್ತಾ ಇದ್ದಾರೆ. ಇದು ಜನರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಓಂ, ಒನ್ ಇಂಡಿಯಾ ಕನ್ನಡಕ್ಕಾಗಿ.